ನಮಸ್ಕಾರ ಸ್ನೇಹಿತರೆ, ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಕುವೆಂಪು ಅವರು ಒಂದು ಪ್ರಬಂಧ ಕೂಡ ಬರೆದಿದ್ದಾರೆ. 1933ನೇ ಇಸ್ವಿಲಿ ಮಲೆನಾಡಿನ ಚಿತ್ರಗಳು ಅಂತ ಒಂದು ಪ್ರಬಂಧ ಬರೆದಿದ್ದಾರೆ. ತದನಂತರದಲ್ಲಿ ಅವರು ಇದು ವಿಮರ್ಶೆಗಳನ್ನ ಮಾಡಿದ್ದಾರೆ. ಸೊ ಕಾವ್ಯ ವಿಹಾರ 1946, ತಪೋನಂದನ 1950, ವಿಭೂತಿ ಪೂಜೆ 53ನೇ ಇಸ್ವಿಲಿ, ದ್ರೌಪದಿಯ ಶ್ರೀಮುಡಿ 1960 ಇಸ್ವಿಲಿ, ರೆಸೋ ವೈಸಹ 1963ನೇ ಇಸ್ವಿಲಿ, ಕೊನೆಯದಾಗಿ ಇತ್ಯಾದಿ ಅಂತ ಬರೆದಿದ್ದಾರೆ 1970ನೇ ಇಸ್ವಿಲಿ. ಇದು ಇವರ ವಿಮರ್ಶೆ. ತದನಂತರದಲ್ಲಿ ಇವ್ರದ್ದು ಯಾವುದಪ್ಪ ಆತ್ಮಕತೆ ಅಂದರೆ ಬಯೋಗ್ರಫಿ, ಆಟೋಬಯೋಗ್ರಫಿ ಯಾವ್ದಪ್ಪ ಇವ್ರದ್ದು ಅಂತ ಅಂದರೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ. ಸೊ ಅಂದರೆ ಪೂರ್ತಿ ಇದರಲ್ಲಿ ರಸವತ್ತಾಗಿ ಹೇಳಿದ್ದಾರೆ, ಮಲೆನಾಡನ್ನ ಯಾವ ರೀತಿ ತೋರಿಸಿದ್ದಾರೆ ಎಲ್ಲವನ್ನು ನೆನಪಿನ ದೋಣಿಯಲ್ಲಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್. ಸೊ ಇದನ್ನು ಸಾಧ್ಯ ಆದರೆ ಓದಿ. ತದನಂತರದಲ್ಲಿ ಬೇರೆಯವರ ಜೀವನ ಚರಿತ್ರೆಗಳೇನಾರು ಬರೆದಿದ್ದಾರೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದ ಅಂತ ಬರೆದಿದ್ದಾರೆ. ತದನಂತರದಲ್ಲಿ ರಾಮಕೃಷ್ಣ ಪರಮಹಂಸ ಅಂತ ಬರೆದಿದ್ದಾರೆ. ಸೊ ಸ್ನೇಹಿತರೆ, ದಿಸ್ ಇಸ್ ದ ರಿಯಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು. ಮತ್ತೆ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ.